ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇಲ್ಲಿ ಇವತ್ತು ನಾವು ದ್ರಾಕ್ಷಿ ತರ್ತೀವಿ. ಮಾಮೂಲಿಯಾಗಿ ದ್ರಾಕ್ಷಿ ತಂದು ಅದನ್ನು ಹಾಗೆ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ತಿಂತೇವೆ. ಅದರಿಂದನೇ ದ್ರಾಕ್ಷಿನೇ ಒಡೆಯಲಾರದೇ ಒಂದು ನಿಮಗೆ ಸಿಂಪಲ್ ಆಗಿರುವಂಥದ್ದು ಟಿಪ್ಸ್ ಅಂತಲೇ ಹೇಳ್ತೀನಿ. ರೆಸಿಪಿ ಅಂತ ಯಾರೋ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ, ಟಿಪ್ಸ್ ಕೊಡ್ತಾ ಇದ್ದೀನಿ. ಏನೇನು ನೋಡೋಣ ಬನ್ನಿ. ಇಲ್ಲಿ ನಾನೇನು ಮಾಡಿದ್ದೀನಿ, ಒಂದು ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ. ದ್ರಾಕ್ಷಿ ತಗೊಳ್ಳುವಾಗ ನಾವು ಸ್ವಲ್ಪ ನೋಡ್ಕೊಂಡು ತಗೋಬೇಕು. ಯಾಕಂದ್ರೆ ಮಕ್ಕಳೆಲ್ಲ ತಿಂತಿರ್ತಾರಲ್ಲ, ಹುಳಿ ಇದ್ರೆ ಯಾರು ತಿನ್ನೋದೇ ಇಲ್ಲ, ದೊಡ್ಡವರು ತಿನ್ನೋದಿಲ್ಲ. ಈಗ ದ್ರಾಕ್ಷಿ ತಿನ್ನೋದಂದ್ರೆ ಎಲ್ರಿಗೂ ಇಷ್ಟ. ದ್ರಾಕ್ಷಿ ಅಂದ್ರೆ ಚಿಕ್ಕವ್ರು ಹಿಡಿದು ದೊಡ್ಡವರಿಗೂ ಅಂದ್ರೆ ತುಂಬಾನೇ ಇಷ್ಟ ದ್ರಾಕ್ಷಿ. ನಾನು ಇಲ್ಲಿ ಏನ್ ಮಾಡಿದ್ದೀನಿ, ಸಣ್ಣದಿದ್ರೂ ಪರವಾಗಿಲ್ಲ, ಈ ತರ ಹಣ್ಣಾಗಿರ್ಬೇಕು, ಕಲರ್ ಚೇಂಜ್ ಆಗಿರ್ಬೇಕು. ಕಲರ್ ಚೇಂಜ್ ಆಗಿರುತ್ತೆ, ಅದು ಶುಗರ್ ಜಾಸ್ತಿ ಇರುತ್ತೆ. ಕಲರ್ ತುಂಬಾ ಚೆನ್ನಾಗಿದ್ರೆ ನಾನು ಇಲ್ಲಿ ಏನ್ ಮಾಡಿದ್ದೀನಿ, ಸ್ವಲ್ಪ ಸೋಡಾ ಪುಡಿ ಹಾಕಿ ಒಂದು 10 ನಿಮಿಷ ನೆನೆ ಇಟ್ಟಿದ್ದೆ. ಮತ್ತೆ ಒಂದು ಎರಡು ಸತಿ ನೀರು ಹಾಕಿ ತೊಳ್ಕೊಂಡ್ಬಿಟ್ಟೆ. ಕ್ಲೀನ್ ಮಾಡಿ ತೊಳೆದು ನೀರೆಲ್ಲ ಹೋದ್ಮೇಲೆ, ನೀರಿರಬಾರ್ದು ಅದರಲ್ಲಿ, ನೀರೆಲ್ಲ ಹೋದ್ಮೇಲೆ ನಾನಿಲ್ಲಿ ಬಿಡಿಸ್ತಾ ಇದ್ದೀನಿ. ನೋಡಿ, ಒಂದೊಂದೇ ದ್ರಾಕ್ಷಿಗಳನ್ನ ಸ್ವಲ್ಪ ಗ್ರೀನ್ ಜಾಸ್ತಿ ಇದ್ದು ತಗೊಂಡ್ರೆ ಸಿಕ್ಕಾಪಟ್ಟೆ ಹುಳಿ ಇರುತ್ತೆ ಫ್ರೆಂಡ್ಸ್. ಹುಳಿ ಇದ್ದದ್ದು ತಿನ್ಲಿಕ್ಕೆ ಇಷ್ಟ ಆಗಲ್ಲ, ಯಾರೂ ತಿನ್ನಲ್ಲ ಆ ಥರ. ಅದಕ್ಕಾಗಿ ನಾನಿಲ್ಲಿ ಏನು ಮಾಡಿದ್ದೇನೆ, ಸ್ವೀಟ್ ಇರುವಂಥ ದ್ರಾಕ್ಷಿನೇ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದು ಚಿಕ್ಕ ಚಿಕ್ಕದ ಇದ್ರೂ ಪರವಾಗಿಲ್ಲ, ಸ್ವೀಟ್ ಇರುತ್ತೆ, ಶುಗರ್ ಬಿಟ್ಟಿರುತ್ತೆ ಜಾಸ್ತಿ ಅಂಥೇಳಿ ಅಷ್ಟೇ. ಈಗ ನೋಡಿ, ಈ ಥರ ನಾನೆಲ್ಲವನ್ನು ಬಿಡಿಸ್ಕೊಂಡು ಒಂದು ಬೌಲಿಗೆ ಹಾಕೊಂಡಿದ್ದೀನಿ. ಇದು ಏನು ತೋರಿಸ್ತಾ ಇದ್ದೀನಿ, ಇದು ಸಿಕ್ಕಾಪಟ್ಟೆ ಹುಳಿ ಇದೆ ನೋಡಿ. ಅದನ್ನು ಹಿಂಗೆ ಕೈಯಲ್ಲಿ ಇದನ್ನ ಮಾಡಿದ್ರು ಒಂದು ಕಾಳು ಬಿಚ್ಚಲ್ಲ, ಇದು ಬಿಚ್ಚುತ್ತೆ. ಯಾಕಂದ್ರೆ ಇದು ಶುಗರ್ ಜಾಸ್ತಿ ಆಗಿರೋದ್ರಿಂದ ಇದು ಬೇಗ ಬೇಗ ಬಿಚ್ಚುತ್ತೆ. ನೋಡಿ ಹೇಗೆ ಬಿಚ್ಚುತ್ತಾ ಇದೆಯಲ್ಲ, ಗೊತ್ತಾಗುತ್ತೆ ನಿಮಗೂ ಕೂಡ. ಈಗ ಇದನ್ನೆಲ್ಲ ನಾನು ಬಿಡಿಸಿ ಇಟ್ಕೋತೇನೆ ಚೆನ್ನಾಗಿ. ನನಗೆ ಎಷ್ಟು ಬೇಕು ನೋಡು ಅಷ್ಟನ್ನು ನಾನಿಲ್ಲಿ ಬಿಡಿಸಿ ಇಟ್ಕೋತೀನಿ. ಈಗ ದ್ರಾಕ್ಷಿ ಹುಟ್ಟುವಾಗ್ಲೇನೆ ಸ್ಟಾರ್ಟ್ ಆಗುತ್ತೆ ಕೆಮಿಕಲ್ಸ್ ಇದಕ್ಕೆ ಹೊಡಿಲಿಕ್ಕೆ, ಎಣ್ಣೆ ಅದೆಲ್ಲ. ನಾವು ಸೋಡಾ ಪುಡಿ ಅಥವಾ ಪುಡಿ ಉಪ್ಪು ಹಾಕಿ ತೊಳೆದಿಟ್ಕೊಂಡ್ರೆ ತುಂಬ ಕ್ಲೀನ್ ಆಗುತ್ತೆ, ಮಕ್ಕಳಿಗೆ ಕೊಡಲಿಕ್ಕೆ ಇದಾಗುತ್ತೆ, ಆರೋಗ್ಯನೂ ಹಾಳಾಗಲ್ಲ ಫ್ರೆಂಡ್ಸ. ನಾನು ಈ ಥರ ಇವತ್ತು ಯಾಕೆ ಇಷ್ಟು ದ್ರಾಕ್ಷಿ ಬಿಡಿಸಿ ಇಟ್ಕೋತಾ ಇದ್ದೀನಿಪ್ಪ ಅಂತಂದರೆ, ನೋಡಿ ಇಷ್ಟು ನಾನಿಲ್ಲಿ ಬಿಡಿಸಿಟ್ಟಿದ್ದೀನಿ. ಈಗ ಇದನ್ನೊಂದು ಚಿಕ್ಕದಾಗಿ ನಿಮಗೆ ಏನೋ ಒಂದು ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಮಾಡಿ ತಿನ್ನೋದ್ರಿಂದ ತುಂಬಾನೇ ಖುಷಿಯಾಗುತ್ತೆ. ಈ ಬೇಸಿಗೆಯಲ್ಲಿ ತುಂಬಾನೇ ಇಷ್ಟ ನೋಡಿ ಮಕ್ಕಳಿಗೆ. ನಾನಿಲ್ಲಿ ಸ್ವಲ್ಪ ಲಿಂಬೆ ರಸನ ಹಾಕ್ತಾ ಇದ್ದೀನಿ. ಲಿಂಬೆ ರಸ ಯಾಕೆ ಹಾಕ್ತಾ ಇದ್ದೀನಿ ಅಂದರೆ, ಹುಳಿ ಹುಳಿ ಇವತ್ತು ದ್ರಾಕ್ಷಿ ಸ್ವಲ್ಪ ಸ್ವೀಟ್ ತೊಗೊಂಡಿರೋದ್ರಿಂದ ಮೇಲ್ಗಡೆ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಅಂಥೇಳಿ. ಮತ್ತೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನಾನು ಒಂದು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಜಾಸ್ತಿ ಸೇರಿಸ್ತಾ ಇಲ್ಲ ಉಪ್ಪು, ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ. ಹಾಗೆ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸಕ್ಕರೆ ಹಾಕಬೇಕು, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈ ತರ ಮಾಡ್ಕೊಂಡು ತಿಂದ್ಬಿಟ್ರೆ ಮಸ್ತಾಗುತ್ತೆ. 2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕಿದ್ದೀನಿ. ಇದನ್ನ ನಾನೀಗ ಮಿಕ್ಸ್ ಮಾಡ್ಕೋತೀನಿ. ಈ ತರ ಸ್ಪೂನಿಂದ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ, ಈ ತರ ಮಾಡ್ಕೊಳ್ಳಿ. ಈ ತರ ಮಾಡ್ಕೊಂಡು ನಾವೀಗ ಏನ್ ಮಾಡ್ಬೇಕಂದ್ರೆ, ಇದನ್ನ ಹೀಗೇನೆ ಈ ಬೌಲ್ ಸಮೇತನೆ 2 ರಿಂದ 3 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಬಿಡಿ. ಫ್ರಿಜ್ಜಲ್ಲಿ ಐಸ್ ಬಾಕ್ಸಲ್ಲೇ ಇಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನಾನು ಫಸ್ಟ್ ಟೈಮ್ ಮಾಡಿದ್ದು ಸಖತ್ತಾಗಿತ್ತು ಮಾತ್ರ. ಫ್ರಿಜ್ಜಲ್ಲಿಟ್ಟು ತೊಗೊಂಬಂದಿದ್ದೀನಿ ನೋಡಿ, ಗಟ್ಟಿಯಾಗಿದೆ, ಎಷ್ಟು ಚೆನ್ನಾಗಿದೆಯಲ್ಲ. ಒಂದು 2 ರಿಂದ 3 ಗಂಟೆಗಳ ಕಾಲ ಇಟ್ಟೆ. ಈಗ ನೋಡಿ, ಟೇಸ್ಟ್ ಮಾಡಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರುತ್ತೆ. ನಾನು ಫಸ್ಟ್ ಟೈಮ್ ಯಾರೋ ಒಬ್ರು ಮಾಡಿದ್ರು, ಆ ಥರ ಮಾಡ್ಬೇಕನ್ನಿಸ್ತು ನನಗೂ ಕೂಡ. ಮಾಡಿದೆ, ತುಂಬ ಚೆನ್ನಾಗಿದೆ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.